ನ್ಯೂಸ್ 42 ಕನ್ನಡ. ಈ ಏನು ಬಿಡದಿಯಲ್ಲಿ ಕೇಸ್ ಆಗಿದೆ, ಅದರಲ್ಲಿ ಯಾವುದೇ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿಲ್ಲ. ಅದರಲ್ಲಿ ಯಾವುದೇ ರೀತಿಯಾದಂಥ ನಾವು ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 10 ಜನಗಳನ್ನ ನಾವು ಎನ್ಕ್ವೈರಿಗೆ ಒಳಪಡಿಸಿದ್ದೀವಿ. ಅದರಲ್ಲಿ ಯಾರ್ದೂ ರೋಲ್ ಎಸ್ಟಾಬ್ಲಿಷ್ ಆಗಿಲ್ಲ. ಜೊತೆಗೆ ಏನು ಇದರಲ್ಲಿ FSL ರಿಪೋರ್ಟ್ಸ್ಗಳ ಬಗ್ಗೆ ನೀವು ಕೇಳ್ತಾನೆ ಇದ್ರಿ, ಇದರಲ್ಲಿ FSL ರಿಪೋರ್ಟ್ಸ್ಗಳು ನಮಗೆ ಸಿಕ್ಕಿದೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒಳಗೊಂಡಿಲ್ಲ. ಅದನ್ನು ರೂಲ್ ಔಟ್ ಮಾಡಿದ್ದಾರೆ. ಸೊ ಫರ್ದರ್ ಏನು ರೀಸನ್ ಫಾರ್ ಡೆತ್ ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದು ಬಂದ ನಂತರದಲ್ಲಿ ನಾನು ಮಾಹಿತಿ ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಅತ್ಯಾಚಾರದಂತಹ ಯಾವುದೇ ಸೆಮಿನಲ್ ಫ್ಲೂಯಿಡ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲ, ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಕೊಡ್ತೀವಿ. ನಮಗೆ ಸಿಕ್ಕಿರೋಂತಹ ಮಾಹಿತಿಗಳು ಮತ್ತು ಎವಿಡೆನ್ಸಸ್ಗಳನ್ನ ನಾವು ಇನ್ನೂ ಕಲೆ ಹಾಕಿದ್ದೀವಿ. ಅವನ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ಕೊಟ್ಟಂಥ ಹಂತದಲ್ಲಿ ಅವರು ಅದರ ಉತ್ತರವನ್ನು ಕೊಡ್ತಾರೆ. ಅದರಲ್ಲಿ ಏನು ಇವಾಗ ಗುರುತುಗಳಿದೆ ಸದ್ಯಕ್ಕೆ, ಅದು ಬ್ರೂಸ್ ಮಾರ್ಕ್ಸ್ಗಳಿದೆ, ಇಂಜುರಿಗಳಿದೆ, ಹೆಡ್ ಇಂಜುರಿ ಇದೆ, ಬ್ಯಾಕಲ್ ಇಂಜುರಿ ಇದೆ. ಇವೆಲ್ಲನೂ ನಾವು ಡಾಕ್ಟರ್ಗಳು ಕೂಲಂಕುಷವಾಗಿ ಚೆಕ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಏನು ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ, ಸುಟ್ಟ ಕಲೆಗಳಿದೆ, ಸಿಗರೇಟ್ಸ್ ಕಲೆಗಳಿದೆ, ಬೈಟ್ ಮಾರ್ಕ್ಸ್ ಇದೆ, ಅಂಥದ್ದು ಯಾವುದೂ ಇಲ್ಲ. ಇವೆಲ್ಲ ಅವರ ಕಪೋಲಪೂರಿತ ಕಲ್ಪನೆಗಳು. ಕೆಲವೊಂದು ಸತಿ ಏನು ಮಾಧ್ಯಮಗಳಲ್ಲಿ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ, ಅವರೆಲ್ಲ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ರೀತಿ ಅನ್ವೆರಿಫೈಡ್ ನ್ಯೂಸ್ಗಳನ್ನ ಶೇರ್ ಮಾಡಿ ಇದನ್ನು ಫ್ಯೂಯಲ್ ಮಾಡೋ ಅಂತಹ ಕೆಲಸಗಳನ್ನ ಯಾರೂ ಮಾಡಬಾರ್ದು. ಎಲ್ಲರೂ ಸ್ವಲ್ಪ ಪ್ರಜ್ಞೆಯಿಂದ ಜೊತೆಗೆ ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ಈ ರೀತಿ ಯಾವುದೂ ಇಲ್ಲ. ಯಾರ್ಯಾರು ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ವಿತೌಟ್ ವೆರಿಫೈ ಮಾಡ್ದಲೆ ಯಾರ್ಯಾರು ಈ ರೀತಿ ಮಾಡ್ಯಾರೆ, ಜವಾಬ್ದಾರಿಯುತವಾಗಿ ನಡೆದುಕೊಂಡಿಲ್ಲ, ಜೊತೆಗೆ ಏನು ಒಂದು ಆತಂಕದ ವಾತಾವರಣ ಸೃಷ್ಟಿ ಮಾಡಕ್ಕೆ ಟ್ರೈ ಮಾಡ್ಯಾರೆ, ಜೊತೆಗೆ ಏನು ಲಾ ಆ್ಯಂಡ್ ಆರ್ಡರ್ ಇಶ್ಯೂಗೆ ತೊಂದರೆ ಕೊಡುವಂತಹ ಒಂದು ಕೆಲಸ ಮಾಡ್ಯಾರೆ, ಅವ್ರಗಳ ಮೇಲೆಲ್ಲನೂ ನಾವು ಕ್ರಮ ಕೈಗೊಳ್ತೀವಿ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ನಾವು ಹೇಳ್ತೀವಿ. ಸದ್ಯಕ್ಕೆ ನಮಗೆ ಇರುವಂತಹ ಪೂರಕ ಮಾಹಿತಿಗಳಲ್ಲಿ ಆ ರೀತಿ ಕಂಡು ಬಂದಿದೆ. ಬಟ್ ಒಂದು ಸತಿ ನಾವು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ಬಂದ ನಂತರ ಅದನ್ನು ಕ್ಲಾರಿಫೈ ಮಾಡ್ತೀವಿ. ಮೇಲ್ನೋಟಕ್ಕೆ ಆ ರೀತಿ ನಮಗೆ ಕಂಡು ಬಂದಿದೆ. ಏನಿದು ಇನಿಷಿಯಲಿ ಪೊಲೀಸ್ ಹೋಗೋಕ್ಕಿಂತ ಮುಂಚೆನೆ ಇದು ಒಂದು ಅತ್ಯಾಚಾರ ಕೊಲೆ ಪ್ರಕರಣ ಅಂತ ಎಲ್ಲ ಆಲ್ರೆಡಿ ಬಿಂಬಿಸಿದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ. ಆ ಪ್ರಕರಣದ ಒಂದು ಏನು ಪ್ರಕರಣದ ಒಂದು ಸೀರಿಯಸ್ನೆಸ್ಸನ್ನು ನಾವು ನೋಡಿ ಅದಕ್ಕೋಸ್ಕರ ನಾವೇ ತಗೊಂಡಿದ್ದೀವಿ. ನ್ಯೂಸ್ 42 ಕನ್ನಡ.